ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶುಭ ಮೊನೊಲಾಗ್ಸ್. ಫ್ರೆಂಡ್ಸ್, ನಿನ್ನೆ ವಾರ ಎಲ್ಲ ಮುಗಿಸಿ ಮತ್ತು ನನ್ನ ಡೈಲಿ ರೊಟೀನು ಕೂಡ ಜೊತೆಗೇ ಮಾಡಿಕೊಂಡು ಹೊರಗೋಗೋದಿತ್ತು. ಹೊರಗೋಗಿದ್ದು ಬಂದಮೇಲೆ ಸ್ವಲ್ಪ ಕೈಕಾಲೆಲ್ಲ ನೋವಿತ್ತು ಅಂತೇಳಿ ನಾನು ನೆಕ್ಸ್ಟು ಯಾವುದೇ ವೀಡಿಯೋನ ಮಾಡೋಕ್ಕೆ ಹೋಗಲಿಲ್ಲ. ಹಂಗಾಗಿ ನಾನಲ್ಲಿ ಏನೋ ವೀಡಿಯೋನ ಸ್ಟಾಪ್ ಮಾಡ್ಕೊಂಡಿದ್ದೆ. ಇನ್ನು ಬೆಳಿಗ್ಗೆ ಬೇಗ ಎದ್ದು ಎಕ್ಸಸೈಸ್ನ ಮಾಡ್ಕೋತಿದ್ದೆ. ಎಕ್ಸಸೈಸ್ನು ಕೂಡ ಕಂಟಿನ್ಯೂ ಮಾಡ್ಕೊಳ್ಳಿಲ್ಲ, ಅಲ್ಲಿ ಸ್ಟಾಪ್ ಮಾಡಿದ್ದಕ್ಕೆ ವೀಡಿಯೋನ. ಇನ್ನು ನಾನು ಬೆಳಗ್ಗೆ ಎದ್ದು ತಿಂಡಿ ಮಾಡೋ ಟೈಮಿಗೆ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದು ವೀಡಿಯೋ ಶೂಟ್ ಮಾಡೋದಕ್ಕೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾನು ಸ್ವಲ್ಪ ಲೇಟಾಗೇ ಎದ್ದು, ಅಂದರೆ ಸ್ವಲ್ಪ ಪೇನ್ ಎಲ್ಲ ಇತ್ತು ಅಂತೇಳಿ ಲೇಟಾಗೇ ಎದ್ದು ಬೆಳಗಿನ ತಿಂಡಿನ ಮಾಡ್ತಾಯಿದ್ದೀನಿ. ಪ್ರತಿದಿನದಂತೆ ನಾನು ಇಲ್ಲಿ ಮನೆಯವ್ರಿಗೆ ಗಂಜಿನೂ ಕೂಡ ಮಾಡ್ತಾಯಿದ್ದೀನಿ. ಮತ್ತು ಸ್ವಲ್ಪ ಚಿತ್ರಾನ್ನದ ಗೊಜ್ಜಿತ್ತು ಅಂತೇಳಿ ಚಿಂಟುಗೆ ಸ್ಕೂಲ್ಗೆ ಟೈಮ್ ಆಗಿಬಿಡುತ್ತೆ ಏನಾದರೂ ತಿಂಡಿ ಮಾಡೋಷ್ಟರಲ್ಲಿ ಅಂದ್ಬಿಟ್ಟು ನಾನಿಲ್ಲಿ ರೈಸ್ ಮಾಡ್ಕೊಂಡಿದ್ದೀನಿ. ಅಂದರೆ ಸ್ವಲ್ಪ ಚಿತ್ರಾನ್ನ ಗೊಜ್ಜಿತ್ತು ಅಂತೇಳಿ ಮತ್ತು ಬಾಳೆಹಣ್ಣೆಲ್ಲ ಇತ್ತಲ್ಲ ಅಂತೇಳಿ ಸ್ನ್ಯಾಕ್ಸ್ ತೊಗೊಂಡೋಗ್ತೀನಿ ಅಂತ ಅಂದ್ಬಿಟ್ಟು ಸ್ನ್ಯಾಕ್ಸ್ಗೆ ಹಾಕ್ತಾಯಿದ್ದೀನಿ. ಅಂದರೆ ಅವನು ಡೈಲಿ ಸ್ನ್ಯಾಕ್ಸ್ ಏನು ತೊಗೊಂಡೋಗಲ್ಲ, ಇಷ್ಟಪಡಲ್ಲ. ಮನೇಲೇ ಬಂದು ತಿಂತಾನೆ. ಏನಾದರೂ ತಿಂಡಿ ಇತ್ತು ಅಂತ ಅಂದರೆ, ಹಣ್ಣು ತಿಂಡಿ ಇತ್ತು ಅಂದರೆ ಇವತ್ತು ತಗೊಂಡೋಗ್ತೀನಿ ಹಾಕಿಯಿಂದ ಅಂತೇಳಿ ಅವನಿಗೂ ಕೂಡ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿ, ಇನ್ನು ನಮಗೆ ರೈಸು ಬೇಡ ಬೆಳಗ್ಗೆ ಅಂತೇಳಿ ಇನ್ನು ನಾವು ಉಳಿದವ್ರಿಗೆ ನವಣೆ ಅಕ್ಕಿಯಿಂದ ಅಂದರೆ ಮಿಲೆಟ್ ರೈಸಿಂದ ಪಲಾವ್ ಮಾಡೋಣ ಅಂತೇಳಿ ಪಲಾವ್ನ ಮಾಡ್ಕೋತಾ ಇದ್ದೀನಿ. ಅಂತ ಅಂದರೆ ನಾವು ರೈಸ್ ಪಲಾವ್ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಒಂದು ಪುಟ್ಟದಾಗಿ ಮಸಾಲಾನ ರುಬ್ಕೊಂಡು ನಾನು ತರಕಾರಿಗಳೆಲ್ಲ ಒಗ್ಗರಣೆ ಮಾಡಿಕೊಂಡು, ಇನ್ನು ವೈಟ್ ರೈಸ್ ಬದಲು ನಾವಿಲ್ಲಿ ನವಣೆ ಅಕ್ಕಿನ ಹಾಕೋಬೇಕಾಗತ್ತೆ. ಅಂತ ಅಂದರೆ ಸ್ವಲ್ಪ ರೈಸ್ನ ಅಂದರೆ ಮಿಲೆಟ್ ರೈಸ್ನ ನೆನೆಸಿಟ್ಕೊಂಡು ಹಾಕೋತು ಅಂತ ಅಂದರೆ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ಅಂತ ಅಷ್ಟೇ. ಇನ್ನು ನಾವು ರೈಸ್ ಆದರೆ 1 to ಡಬಲ್ ನೀರು ಹಾಕ್ತೀವಿ. ಇಲ್ಲಿ 1 ಲೋಟ ನವಣೆ ಅಕ್ಕಿ ಅಂದರೆ ಮಿಲೆಟ್ ರೈಸ್ ಯಾವುದಾದ್ರೂ ಸರಿ, 1 ಲೋಟ ಮಿಲೆಟ್ ರೈಸ್ ಇತ್ತು ಅಂತ ಅಂದರೆ ಅದಕ್ಕೆ ಅರ್ಧ ಲೋಟದಷ್ಟು ನೀರನ್ನ ಹಾಕಬೇಕಾಗತ್ತೆ. ಅಂದರೆ ಅರ್ಧ ಭಾಗದಷ್ಟು ಜಾಸ್ತಿನೇ ಹಾಕೋಬೇಕಾಗತ್ತೆ, ಅದು ಬೇಯಬೇಕಲ್ಲ. ಹಾಗಾಗಿ ಇನ್ನು ನಾನು ಅದನ್ನು ನಾವು ವೈಟ್ ರೈಸ್ ಪಲಾವ್ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಮಾಡ್ಕೋತಾ ಇದ್ದೀನಿ ಫ್ರೆಂಡ್. ಇನ್ನು ಕೆಲವೊಬ್ಬರು ವೀಡಿಯೋಸ್ ಎಲ್ಲ ಏನಕ್ಕೋ ಸ್ಲೋ ಆಗ್ತಿದೆ, ಏನು ಕಂಟೆಂಟ್ ಇಲ್ಲ ಅಂತ ನೀವು ಅನ್ಕೋತಾ ಇರ್ಬೋದು. ಅಂತ ಅಂದರೆ ಹೆಣ್ಮಕ್ಳು ಅಂತ ಅಂದರೆ ಮಂತ್ಲಿ ಒಂದು ಟೈಮು ಅಂದರೆ ಒಂದು 3-4 ಡೇಸ್ ಸ್ವಲ್ಪ ವೀಕ್ ಆಗ್ತೀವಿ, ಮೆತ್ತಗಾಗ್ತೀವಿ. ಆ ಟೈಮಲ್ಲೂ ಕೂಡ ಮಾಮೂಲಿ ಟೈಮಲ್ಲಿ ಇರೋವಂಥ ಎನರ್ಜಿ ಇರೋದಿಲ್ಲ. ಹಾಗಾಗಿ ನನಗೂ ಕೂಡ ಈಗ ಒಂದು 2 ಡೇಸಿಂದ ಸ್ವಲ್ಪ ಹಿಂಸೆ ಆಗ್ತಿತ್ತು. ಏನಕ್ಕೆ ಅಂತ ಅಂದರೆ ನಾನು ಹೇಳಿದ್ದೆ ಮೊದಲೇ, ಪೀರಿಯಡ್ ಇನ್ನೇನು ಹತ್ರ ಬಂತು ಅನ್ನುವಾಗ ಪೇನ್ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಪೇನ್ ಸ್ಟಾರ್ಟ್ ಆಗಿ ಮತ್ತು ಅದು ಪೀರಿಯಡ್ ಆದಮೇಲೆ ಸ್ವಲ್ಪ ನಾವು ರಿಕವರಿ ಆಗ್ತಾ ಬರ್ತೀವಿ ಅಂತ. ನನಗೂ ಕೂಡ ಅದೇ ರೀತಿ ಪೇನ್ಗಳು ಸ್ಟಾರ್ಟ್ ಆಗ್ತಾಯಿತ್ತು ಪೀರಿಯಡ್ ಆಗಲಿಕ್ಕೆ. ನಂತರ ಇವತ್ತು ಪೀರಿಯಡು ಕೂಡ ಆಯಿತು, ತಿಂಡಿ ಎಲ್ಲ ಮುಗಿಸ್ ನಂತರ ಆಯಿತು. ಹಂಗಾಗಿ ನನಗೆ ಸ್ವಲ್ಪ ಆ ಟೈಮಲ್ಲಿ ಅಂದರೆ ಮಂತ್ಲಿ ಒಂದು ವೀಕ್ ನಾನು ಸ್ವಲ್ಪ ಫುಲ್ ವೀಕ್ ಆಗಿಬಿಡ್ತೀನಿ. ಅಂತ ಅಂದರೆ ಮೆಂಟಲಿ ಮತ್ತು ಫಿಸಿಕಲಿ ಎರಡು ಕಡೆಯೂ ಕೂಡ ವೀಕ್ ಆಗಿಬಿಡ್ತೀನಿ. ಅಂತಂದರೆ ನನಗೆ ಸ್ವಲ್ಪ ಪೇನ್ ಎಲ್ಲ ಜಾಸ್ತಿ ಇರುತ್ತೆ ಮತ್ತು ಫ್ಲೋ ಎಲ್ಲ ಜಾಸ್ತಿ ಇರುತ್ತೆ. ಹಂಗಾಗಿ ನಾನು ಜಾಸ್ತಿ ಏನು ಆ್ಯಕ್ಟಿವ್ ಆಗಿರೋಕ್ಕೆ ಹೋಗಲ್ಲ ಮತ್ತು ಸೈಲೆಂಟ್ ಆಗಿಬಿಡ್ತೀನಿ. ಇನ್ನೂ ಜಾಸ್ತಿ ಮಾತು ಕೂಡ ಆಡೋಕ್ಕೆ ಹೋಗಲ್ಲ. ನಂದಾಯಿತು, ನನ್ನ ಕೆಲಸ ಆಯಿತು ಅಂದರೆ ನನಗೆ ನೋವಿರುತ್ತಲ್ಲ. ಹಾಗಾಗಿ ಇದು ಯಾವಾಗ ಮುಗ್ದೋಗ್ಬಿಡುತ್ತೆ, ಅದು ಮುಗಿದ ನಂತರ ನಾನು ಹೊಸ್ದಾಗಿ ಶುರು ಮಾಡೋಣ ಅನ್ನೋ ಏನೇ ಒಂದು ಕೆಲಸ ಆಗಿರ್ಬೋದು, ಒಂದು ಮಾತುಕತೆ ಆಗಿರ್ಬೋದು, ನನ್ನ ದಿನಚರಿನೇ ಆಗಿರ್ಬೋದು ಸ್ಲೋ ಆಗಿಬಿಟ್ಟಿರುತ್ತೆ. ಹಂಗಾಗಿ ನಾನಿಲ್ಲಿ ಜಾಸ್ತಿ ಏನು ವೀಡಿಯೋದಲ್ಲಿ ನಾನು ಏನು ಹೇಳೋಕ್ಕೆ ಹೋಗ್ತಾಯಿಲ್ಲ. ನನ್ನ ದಿನನ ಅಂದರೆ ಈಗ ಒಂದು 3 ಡೇಸ್ ನಾನು ಆರಾಮಾಗಿ ನನ್ನನ್ನು ನಾನು ಕಾಳಜಿ ಮಾಡ್ಕೊಳ್ಳೋಣ. ಇನ್ನು ವೀಡಿಯೋ ಮಾಡೋ ಬರದಲ್ಲಿ ಜಾಸ್ತಿ ಓಡಾಡ್ತು ಅಂತಂದರೆ ಸ್ವಲ್ಪ ಆಯಾಸ ಆಗ್ಬೋದು ಅಂತೇಳಿ ಅಷ್ಟೇನು ನಾನು ಇದು ಮಾಡೋಕ್ಕೆ ಹೋಗಲಿಲ್ಲ. ಇನ್ನು ನಾವು ಅಡುಗೆ ಮನೆಗೆಲ್ಲ ಹೋಗಲ್ಲ ಫಸ್ಟೇ ಸ್ನಾನ ಮಾಡೋ ದಿನ. ಇನ್ನು 2ನೇ ಸ್ನಾನದವರೆಗೂ ನಾವು ಅಡುಗೆ ಮನೆಗೆ ಹೋಗಲ್ಲ, ಆ ರೂಲ್ಸ್ ನಮ್ಮ ಮನೇಲೂ ಇದೆ. ಹಾಗಾಗಿ ನಾನು ಬೆಳಗಿನ ತಿಂಡಿ ಅಷ್ಟೇ ಮಾಡಿದ್ದೀನಿ. ಮಧ್ಯಾಹ್ನದ ಅಡುಗೆ ಎಲ್ಲ ನಮ್ಮ ಅತ್ತೆನೇ ಮಾಡಿಕೊಂಡ್ರು. ಮತ್ತು ಸಂಜೆ ಏನು ಒಂದು ಅಡುಗೆ ಟೈಮ್ ಇತ್ತಲ್ಲ ಆ ಟೈಮಿಂಗೆಲ್ಲ ಮತ್ತು ನಾನು 2ನೇ ಸ್ನಾನನ ಮಾಡಿ ನಾನು ಅಡುಗೆ ಮನೆಗೆಲ್ಲ ಹೋಗ್ತೀನಿ. ಆ ಥರ ನಮ್ಮ ಮನೇಲಿ ಇರೋದು ಡೈಲಿ ರೊಟೀನು. ಇನ್ನು ನಮ್ಮ ಮನೆಯವ್ರಿಗೆ ರಜೆ ಇತ್ತು ಅಂತ ಹೇಳ್ಬಿಟ್ಟು ಅವರು ಮನೇಲೇ ಇದ್ದಿದ್ದರಿಂದ ಸ್ವಲ್ಪ ಗ್ರೀನ್ ಟೀ ಮಾಡಿಕೊಡೋದು. ಮತ್ತು ಈ ಟೈಮಲ್ಲಿ ನನಗೆ ಕಾಫಿ ಕುಡಿಬೇಕು, ಏನಾದರೂ ಸ್ವೀಟ್ ತಿನ್ನಬೇಕು ಅನ್ನೋ ಕ್ರೇವಿಂಗ್ ಆಗುತ್ತೆ. ಅಂದರೆ ಒಂದು 3 ಡೇಸು ಆ ಥರ ಅನಿಸುತ್ತೆ ನನಗೆ ಚಾಕ್ಲೇಟ್ ಎಲ್ಲ ತಿನ್ನಬೇಕು ಅಂತ. ಹಾಗಾಗಿ ನಮ್ಮ ಮನೆಯವ್ರನ್ನ ಕಾಫಿ ಮಾಡಿಕೊಡಿ ಅಂತ ಕೇಳಿದೆ, ಅವರು ಕಾಫಿ ಮಾಡಿಕೊಡ್ತಾಯಿದ್ರು. ಅಂದರೆ ನನಗೆ ಈ ಟೈಮಲ್ಲಿ ತುಂಬಾ ಹೆಲ್ಪ್ ಮಾಡ್ತಾರೆ. ನನ್ನ ಬಗ್ಗೆ ಊಟ ಹಾಕ್ಕೊಡೋದಂತೆ, ಕಾಫಿ ಮಾಡಿಕೊಡೋದಂತೆ, ಬಿಸಿನೀರು ಏನಾದರೂ ಬಿಸಿ ಮಾಡಿಕೊಡೋದಂತೆ ಇದೆಲ್ಲ ಮಾಡ್ತಾಯಿರ್ತಾರೆ. ಮತ್ತು ಈ ಟೈಮಲ್ಲಿ ಸುಳ್ಳು ಹೇಳೋದಲ್ಲ,
ತುಂಬಾ ಕೇರ್ ಮಾಡ್ತಾರೆ. ಹಾಗಾಗಿ ನಾನೇನೇ ಕೇಳಿದ್ರೂ ಇಲ್ಲ ಮಾಡಿಕೊಡ್ತೀನಿ ಅಂತಲೇ ಹೇಳಿ ಮಾಡಿಕೊಡ್ತಾರೆ. ಮತ್ತು ನಾನೇನೇ ತಿನ್ನಲ್ಲ ಅಂತ ಅಂದ್ರೂ ಅವರೇನೆ ತಟ್ಟೆಗೆ ಹಾಕಿ ಕೊಡೋದು ಈ ಥರ ಎಲ್ಲ ಮಾಡ್ತಾರೆ. ಕೆಲವೊಂದು ಸಲ ತುಂಬ ಪೇಯ್ನ್ ಆದಾಗ ಅಳು ಬಂದಾಗ ಇದೆಲ್ಲ ಕಾಮನ್ ಅಲ್ವ, ಹೆಣ್ಮಕ್ಳಿಗೆ ಸಹಿಸ್ಕೋಬೇಕು ಅಂತ ಹೇಳ್ತಾ ಇರ್ತಾರೆ. ಆವಾಗ ಕೋಪ ಬಂದು ನಿಮಗೆ ಈ ಪರಿಸ್ಥಿತಿ ಇದ್ದಾಗ ನಿಮಗೆ ಈ ನೋವು ಬಂದಾಗ ಗೊತ್ತಾಗೋದು ನಿಮ್ಗೆ ಆ ಥರ ಪೇಯ್ನ್ ಬರಲ್ವಲ್ಲ, ಅದಕ್ಕೆ ಆ ಥರ ಮಾತಾಡ್ತೀರಾ ಅಂತ ಸ್ವಲ್ಪ ನಾವೇನಾದರೂ ರ್ಯಾಶಾಗಿ ಏನಾದ್ರು ಮಾತಾಡಿದಾಗ ಅವರು ಏನು ಮಾತಾಡೋಕ್ಕೆ ಹೋಗಲ್ಲ. ನಂದೇನು ನನಗೆ ನೋವಾಗಿರುತ್ತೆ, ಇನ್ನು ಇದೆಲ್ಲ ಕಾಮನ್ ಅಲ್ವ ಹೆಣ್ಮಕ್ಳಿಗೆ, ಸುಮ್ಮನಿರು ಅಂತ ಆದಾಗ ಇನ್ನೂ ಸಿಟ್ಟು ಬಂದು ಇನ್ನೂ ಏನಾದರೂ ಬೈಯೋಣ ಅಂತ ಅನಿಸುತ್ತೆ. ಇನ್ನು ಫ್ರೆಂಡ್ಸ್, ಯಾರೆಲ್ಲ ಡಯಟ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ ಅಂತ ಅಂದರೆ ಹೆಣ್ಮಕ್ಳು ಏನಾದರೂ ನಿಮಗೆ ಪೇಯ್ನ್ ಜಾಸ್ತಿ ಇತ್ತು ಅಂದರೆ ಪೀರಿಯಡ್ ಟೈಮಲ್ಲಿ ಪೇಯ್ನ್ ಜಾಸ್ತಿ ಇತ್ತು, ಫ್ಲೋ ಜಾಸ್ತಿ ಇತ್ತು ಅಂದರೆ ಆಗ ಒಂದು 3-4 ಡೇಸು ನೀವು ಯಾವುದೇ ರೀತಿ ಎಕ್ಸಸೈಸು ಮತ್ತು ವಾಕನ್ನು ಮಾಡೋದು ಬೇಡ. ಇನ್ನು ಏನೂ ಫ್ಲೋ ಜಾಸ್ತಿ ಇಲ್ಲ, ಪೇಯ್ನು ಜಾಸ್ತಿ ಇಲ್ಲ, ನಮಗೆ ನಾವು ಆರಾಮಾಗಿರ್ತೀವಿ ಅಂತ ಅನ್ನೋರು ಎಕ್ಸಸೈಸ್ ಎಲ್ಲ ಮಾಡ್ಕೋಬೋದು. ಅದರಿಂದ ಏನೂ ತೊಂದರೆ ಏನಿಲ್ಲ. ಎಕ್ಸಸೈಸ್ ಮಾಡ್ತು ಅಂತ ಅಂದರೆ ಇನ್ನು ಮತ್ತೆ ನೋವು ಜಾಸ್ತಿ ಆಗೋದು ಆ ಥರ ಏನಿರಲ್ಲ. ನಮಗೆ ನಮ್ಮ ಬಾಡಿ ಕಂಫರ್ಟಬಲ್ ಯಾವ ರೀತಿ ಇರುತ್ತೆ ಆ ರೀತಿ ನಾವು ಮಾಡ್ಕೋತು ಅಂದರೆ ಆಯ್ತು. ಇನ್ನು ಎಕ್ಸಸೈಸ್ ಎಲ್ಲ ಮಾಡಿದ್ರೆ ಸ್ವಲ್ಪ ಫ್ಲೋ ಪೇಯ್ನ್ ಇರೋರಿಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಅನ್ನೋದಷ್ಟೇ ಹೊರ್ತು ಅದರಿಂದೇನು ನಮಗೆ ತೊಂದರೆ ಏನಾಗಲ್ಲ. ನಿಮ್ಗೆ ಯಾವ ರೀತಿ ಒಂದು 3-4 ಡೇಸು ರೆಸ್ಟ್ ಬೇಕಾ ರೆಸ್ಟ್ ಮಾಡಿ, ಇಲ್ಲ ಆರಾಮಿದ್ದೀವಿ ಅಂತ ಅಂದರೆ ಎಕ್ಸಸೈಸ್ ಎಲ್ಲ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ನನಗಿಲ್ಲಿ ಫಸ್ಟ್ ಡೇ ಯಾವುದೇ ರೀತಿಯ ಫ್ಲೋ ಇರಲ್ಲ, ಅಂದರೆ ನನ್ನ ಪೀರಿಯಡ್ನ ಮೊದಲನೇ ದಿನ ನನಗೆ ಯಾವುದೇ ರೀತಿಯ ಫ್ಲೋ ಇರಲ್ಲ. ಹಂಗಾಗಿ ನಾನು ಸ್ವಲ್ಪ ವಾಕು ಈ ಥರ ಮಾಡ್ಕೋತೀನಿ ಅಷ್ಟೇ, ಡಯಟ್ ಇತ್ತು ಅಂತ ಅಂದರೆ. ಇನ್ನು 2 ಡೇಸ್ 3 ಡೇಸ್ ಆಫ್ಟರು ನಾನು ಯಾವುದೇ ರೀತಿಯ ಎಕ್ಸಸೈಸು ವಾಕು ಏನು ಮಾಡೋಕ್ಕೆ ಹೋಗಲ್ಲ. ಅದಾದಮೇಲೆ ನಾನು ರಿಕವರಿ ಆದಮೇಲೆ ನಾನು ಮಾಡ್ಕೊಳ್ಳೋದು. ಹಾಗಾಗಿ ಯಾವುದೇ ರೀತಿಯ ಡೈಲಿ ರೊಟೀನ್ನ ಮಿಸ್ ಮಾಡ್ಕೋತಾ ಇಲ್ಲ. ನನ್ನ ಫುಡ್ ಕಂಟ್ರೋಲಿಂಗ್ ಯಾವ ರೀತಿ ಇದೆ ಅದೇ ರೀತಿ ಕಂಟಿನ್ಯೂ ಆಗುತ್ತೆ. ಬಟ್ ಎಕ್ಸಸೈಸು ವಾಕ್ ಮಾತ್ರ ಅವಾಯ್ಡ್ ಮಾಡಿದ್ದೀನಿ. ಇಲ್ಲಿಗೆ ನನ್ನ ವೆಯ್ಟ್ ಲಾಸ್ ಜರ್ನಿಯ ಡೇ 19 ಮುಗಿಯುತ್ತೆ ಫ್ರೆಂಡ್ಸ್. ಬಾಯ್.